ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೇಮಶೇಖರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ಮಂಗಳವಾರದ ವ್ಲಾಗ್. ಇವತ್ತು ವ್ಲಾಗ್ನ ಮಧ್ಯಾಹ್ನ ನಂತರದಿಂದ ಶುರು ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ, ಹಾಗೆ ಸೋನು ಇದ್ದು ಬಾಕ್ಸಿಗೆ ಮಧ್ಯಾಹ್ನದ ಊಟಕ್ಕೆ ಪಲಾವನ್ನೇ ಹಾಕಿ ಕಳಿಸಿದ್ದೇನೆ. ಹಾಗೆ ಸ್ನ್ಯಾಕ್ಸಿಗೋಸ್ಕರ ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಹಾಕಿ ಕಳಿಸಿದ್ದೇನೆ. ಇನ್ನು ನಾನು ಇವತ್ತು ಬೆಳಿಗ್ಗೆ ವ್ಲಾಗಿಗೋಸ್ಕರ ವಿಡಿಯೋನು ಶೂಟ್ ಆಗಲಿಲ್ಲ. ಇವತ್ತಿಂದ ಸೋನುಗೆ ಯೂನಿಫಾರ್ಮ್, ಹಾಗೆ ಜಡೆ ಎಲ್ಲ ಹಾಕಬೇಕಲ್ಲ. ಫಸ್ಟ್ ಟೈಮ್ ಜಡೆ ಹಾಕೋದಾದ ಕಾರಣ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ವಿಡಿಯೋ ಮಾಡಿಕೊಂಡು ಹೇಗೆ ಜಡೆ ಕೂಡ ಹಾಕ್ತಾ ಇದ್ರೆ ಲೇಟ್ ಆಗ್ತದೆ ಅವಳಿಗೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ಸೋನು ಇನ್ನು ಸ್ಕೂಲಿಗೆಲ್ಲ ಹೋಗಿ ಆದ ನಂತರ ನನ್ನ ಮಗ ಸ್ವಲ್ಪ ಆಟ ಆಡಿ ನಂತರ ಮಲಗಿದ. ಆ ಟೈಮಲ್ಲಿ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ, ಹಾಗೆ ಬಟ್ಟೆ ಎಲ್ಲ ವಾಶಿಗೆ ಹಾಕೋದು, ಅದನ್ನೆಲ್ಲ ಒಣಗಾಕೋದು, ಆ ಕೆಲಸವನ್ನು ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಪಲಾವ್ ಇತ್ತು, ಹಾಗೆ ಅದನ್ನೇ ತಿಂದೆ. ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡಿಕೊಳ್ಬೇಕು. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದಾನೆ. ಇನ್ನು ತಲೆ ಸ್ನಾನ ಮಾಡುವ ಅಂತೇಳಿ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದ್ದೇನೆ. ಇನ್ನು ಅದು ಸ್ವಲ್ಪ ಹೊತ್ತು ಒಂದು 1 ಅವರ್ ಬಿಟ್ಟು ನಂತರ ಸ್ನಾನ ಮಾಡುವಂತ ನೆನಿಬೇಕಲ್ವಾ. ರಾತ್ರಿಗೆ ಅಡಿಗೆ ಮಾಡಿಕೊಳ್ಳುವಂತ ಅನ್ನ ಆಗಿದೆ, ಇನ್ನು ಪದಾರ್ಥ ಮಾಡಬೇಕು. ತೊಂಡೆಕಾಯಿ ಮತ್ತೆ ಬಟಾಣಿ ಹಾಕಿ ಪದಾರ್ಥ ಮಾಡುವಂತ. ತೊಂಡೆಕಾಯಿ ಕಟ್ ಮಾಡಿಟ್ಟಿದ್ದೇನೆ, ಹಾಗೆ ಬಟಾಣಿನ ಕೂಡ ನೆನೆ ಹಾಕಿದ್ದೇನೆ. ನಾನು ಅಡಿಗೆ ಕೆಲಸ ಮಾಡ್ಕೊಳ್ತಾ ಇದ್ರೆ ನನ್ನ ಮಗಂದಿದೆ ಕೆಲಸ. ದೋಸೆ ಮಾಡ್ತೇನೆ ಅಂತ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದೇನೆ. ಏನೋ ಒಂದು ಪೌಡರ್, ಯಾವುದ್ರದ್ದು ಒಂದು ಹುಡಿ, ಚಪಾತಿ ಹುಡಿನ ಏನೋ ತೆಗೆದು ಎದ್ದು ಆಟ ಆಡ್ತಾ ಇದ್ದಾನೆ ಅವನಷ್ಟಕ್ಕೆ. ಇನ್ನು ಚಿಕ್ಕ ಮಕ್ಕಳಿರುವವರಿಗೆ ಗೊತ್ತೇ ಇರ್ತದೆ, ಮಕ್ಕಳನ್ನ ಇಟ್ಕೊಂಡು ಯಾವ ಥರ ನಾವು ಮನೆಯಲ್ಲಿ ಇರ್ತೇವೆ, ಯಾವ ಥರ ಅಡಿಗೆ ಮಾಡ್ಕೊಳ್ತೇವೆ ಅಂತ, ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಿರ್ತದೆ. ಸೋನು ಸ್ಕೂಲಿಂದ ಬರ್ಲಿಕ್ಕೆ ಆಯ್ತು. ಬಾಳೆಹಣ್ಣಿದ್ದೊಂದು ತಿಂಡಿ ಮಾಡುವ ಅಂತ ಹಿಟ್ಟಿಗೆ ಅಕ್ಕಿನ ನೆನೆಲಿಕ್ಕೆ ಹಾಕಿದ್ದೆ. ಇವಾಗ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಈಗ ಒಂದು 5 ಬಾಳೆಹಣ್ಣು ಅಷ್ಟು ತಗೊಂಡಿದ್ದೇನೆ. ಒಂದು 2ರಿಂದ 3 ಏಲಕ್ಕಿ ತಗೊಂಡಿದ್ದೇನೆ. ಬಾಳೆಹಣ್ಣು ಅಷ್ಟು ಸಿಹಿ ಇರುವುದಿಲ್ಲ ಅಲ್ಲ, ನೀವು ನೋಡಿಕೊಂಡು ಹಾಕಿದ್ರೆ ಆಯ್ತು. ಸಿಹಿ ಒಂದು ಚೂರು ಬೆಲ್ಲ ಹಾಕುವ ಅಂತ ಕಡಿದುಕೊಳ್ಳುವ. ಸ್ಕೂಲಿಂದ ಬರುವ ಟೈಮ್ ಆಯಿತು. ಇನ್ನು ಬಂದು ಚಹಾ ಮತ್ತು ತಿಂಡಿ ಮಾಡಿಟ್ರೆ ಸ್ಕೂಲಲ್ಲಿ ಎಂತೆಲ್ಲ ಆಯಿತು ಏನು ಅಂತ ಕೇಳುವ ಅಂತ. ಅವಳಿಗೆ ಹೊಸ್ತಲ್ವಾ, ಸ್ಕೂಲ್ ಕೂಡ ಹೊಸ್ತು, ಹಾಗೆ ಫ್ರೆಂಡ್ಸ್ ಎಲ್ಲ ಹೊಸ್ತು, ಎಲ್ಲರೂ ಹೊಸಬ್ರಲ್ಲ. ಹಾಗಾಗಿ ಮಾತಾಡಿಕೊಂಡು ಚಹಾ ಕುಡಿತಾ ತಿಂಡಿ ತಿಂತಾ ಇವತ್ತಿದ್ದು ಎಕ್ಸ್ಪೀರಿಯನ್ಸ್ ಸ್ಕೂಲಲ್ಲಿ ಹೇಗಿತ್ತು ಅಂತೇಳಿ ಕೇಳುವ ಅಂತ. ಫಸ್ಟ್ ಡೇ ಅಂತ ಇರಲಿಲ್ಲ, ಫಂಕ್ಷನ್ ಇತ್ತು ಅಂತ ಹೇಳಿದರು. ವೆಲ್ಕಮ್ ಫಂಕ್ಷನ್ ಇದ್ದದ್ದು. ಹಾಗೆ ಕೆಲವು ಆಟ ಎಲ್ಲ ಆಡಿಸಿದ್ರು, ತುಂಬ ಚೆಂದ ಇತ್ತು ಅಂತ ಹೇಳಿದ್ರು. ಇವತ್ತು ಬುಕ್ಸ್ ಎಲ್ಲ ಸಿಗ್ತದೆ ಅಂತ ಹೇಳಿದ್ದಾಳೆ. ಇನ್ನು ಇವತ್ತಿನ ದಿನ ಹೇಗೆ ಉಂಟು ಅಂತ ಕೇಳಬೇಕು. ಇವಾಗ ಇದು ಕಡ್ದಾಗಿದೆ, ಸ್ವಲ್ಪ ಉಪ್ಪು ಸೇರಿಸಿ, ಬೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಹಾಕಿದ್ದು ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದು ಸ್ಪೂನು ಈ ಥರ ಸ್ಪೂನಲ್ಲಿ ಬಿಡಬೇಕು, ಅಥವಾ ಕೈಯಲ್ಲೇ ಬಿಟ್ಟರು ಆಗ್ತದೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಯ್ ಮಾಡಿ, ಎಂತ ಮಾಡುದು? ಎಂತ ಇಲ್ಲ. ಸೋನು ಸ್ಕೂಲಿಂದ ಬಂದಿದ್ದಾಳೆ, ಚಹಾ ಕುಡಿತಾ ಕೂತಿದ್ದಾಳೆ. ಸೋನು, ತಿಂಡಿ ಹೇಗುಂಟು? ಅಪ್ಪು, ತಿಂಡಿ ತಿಂದ್ರ್ಯಾ? ಹೇಗೆ ಉಂಟು ತಿಂಡಿ? ತಿಂಡಿ ಹೇಗುಂಟು? ತಿಂಡಿ ಸೂಪರಾ? ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. See you in the next vlog. Thank you. Bye bye.